ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನ ಮಹಿಮೆಗಳ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಾನ್ ಶ್ರೀಕೃಷ್ಣನು ಮುಚುಕುಂದನಿಗೆ ಯಾವ ರೀತಿಯಾಗಿ ಅನುಗ್ರಹವನ್ನು ಮಾಡಿದನು ಎಂಬುದನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಖ್ಯಾತಿವಂತ ಮುಚುಕುಂದನಿಗೆ ಶ್ರೀಕೃಷ್ಣನು ಅನುಗ್ರಹ ಮಾಡಿದಾಗ ಅವನು ಗುಹೆಯಲ್ಲಿ ಭಗವಂತನಿಗೆ ಪ್ರದಕ್ಷಿಣೆ ಮಾಡಿ ಹೊರಕ್ಕೆ ಬಂದನು. ಗುಹೆಯಿಂದ ಬಂದಾಗ ಮಾನವ ಕುಲದವರ ಗಾತ್ರವು ಕುಬ್ಜರ ಗಾತ್ರಕ್ಕೆ ಇಳಿದು ಹೋಗಿದ್ದುದನ್ನು ಕಂಡನು. ಹಾಗೆಯೇ ಮರಗಳ ಗಾತ್ರವೂ ಕಡಿಮೆಯಾಗಿತ್ತು. ಆಗ ನಡೆಯುತ್ತಿದ್ದದ್ದು ಕಲಿಯುಗ ಎಂದು ಮುಚುಕುಂದನಿಗೆ ಕೂಡಲೇ ಅರ್ಥವಾಯಿತು. ಆದ್ದರಿಂದ ಬೇರೆಡೆಗೆ ಗಮನವನ್ನು ಕೊಡದೆ ಅವನು ಉತ್ತರ ದಿಕ್ಕಿನಲ್ಲಿ ಪ್ರಯಾಣವನ್ನು ಪ್ರಾರಂಭಿಸಿದನು. ಕಾಲಕ್ರಮದಲ್ಲಿ ಅವನು ಗಂಧಮಾದನ ಎನ್ನುವ ಪರ್ವತವನ್ನು ತಲುಪಿದನು. ಶ್ರೀಗಂಧ ಮತ್ತು ಇತರ ಸುಗಂಧದ ಹೂವುಗಳ ಮರಗಳು ಆ ಪರ್ವತದ ಮೇಲೆ ಇತ್ತು. ಅವುಗಳ ಪರಿಮಳವು ಬಳಿ ಸಾರಿದವರಿಗೆ ತುಂಬ ಸಂತೋಷವನ್ನು ಕೊಡುತ್ತಿತ್ತು. ತನ್ನ ಉಳಿದ ಜೀವಮಾನ ಕಾಲದಲ್ಲಿ ವ್ರತ ತಪಸ್ಸುಗಳನ್ನು ಆಚರಿಸಲು ಅವನು ಅಲ್ಲಿಯೇ ಇರಲು ನಿಶ್ಚಯಿಸಿದ. ನರನಾರಾಯಣರ ನಿವಾಸವಿರುವ ಹಿಮಾಲಯ ಪರ್ವತದ ಉತ್ತರದ ಕೊನೆಯಲ್ಲಿ ಈ ಸ್ಥಳವು ಇದ್ದಿತು. ಈ ಸ್ಥಳವು ಈಗಲೂ ಇದೆ. ಇದಕ್ಕೆ ಬದರಿಕಾಶ್ರಮ ಎಂದು ಹೆಸರು. ಮುಚುಕುಂದನು ಬದರಿಕಾಶ್ರಮದಲ್ಲಿ ಈ ಭೌತಿಕ ಜಗತ್ತಿನ ನೋವು, ಸಂತೋಷ ಮತ್ತು ಇತರ ದ್ವಂದ್ವಗಳನ್ನು ಮರೆತು ಕೃಷ್ಣನ ಪೂಜೆಯಲ್ಲಿ ನಿರತನಾದನು. ಜರಾಸಂಧನು ಇನ್ನೂ ದೊಡ್ಡ ಸೈನ್ಯದೊಂದಿಗೆ, ಅಂದರೆ 23 ಅಕ್ಷೋಹಿಣಿ ಸೈನ್ಯದೊಂದಿಗೆ ಮತ್ತೆ ಮಥುರೆಗೆ ಮುತ್ತಿಗೆ ಹಾಕಿದನು. ಜರಾಸಂಧನ ಬೃಹತ್ ಸೈನ್ಯದ 18ನೆಯ ದಾಳಿಯಿಂದ ಮಥುರೆಯನ್ನು ಉಳಿಸಲು ಶ್ರೀಕೃಷ್ಣನು ಅಪೇಕ್ಷಿಸಿದನು. ಇನ್ನಷ್ಟು ಸೈನಿಕರು ಹತರಾಗುವುದನ್ನು ತಡೆಯಲು ಮತ್ತು ಬೇರೆ ಮುಖ್ಯ ಕೆಲಸಕ್ಕೆ ಗಮನ ಕೊಡಲು ಶ್ರೀಕೃಷ್ಣನು ಯುದ್ಧ ಮಾಡದೆ ರಣಭೂಮಿಯನ್ನು ಬಿಟ್ಟು ಹೊರಟು ಹೋದನು. ವಾಸ್ತವವಾಗಿ ಅವನಿಗೆ ಹೆದರಿಕೆ ಇರಲಿಲ್ಲ. ಆದರೆ ಜರಾಸಂಧನ ಬಹಳ ದೊಡ್ಡ ಸೈನ್ಯ ಮತ್ತು ಅಗಾಧ ಸಂಪನ್ಮೂಲಗಳಿಗೆ ಹೆದರಿದ ಸಾಮಾನ್ಯ ಮನುಷ್ಯನಂತೆ ಅವನು ನಟಿಸಿದನು. ಯಾವುದೇ ಆಯುಧವಿಲ್ಲದೆ ಅವನು ಯುದ್ಧಭೂಮಿಯನ್ನು ಬಿಟ್ಟು ಹೊರಟು ಹೋದನು. ಅವನ ಚರಣಕಮಲಗಳು ಕಮಲದ ದಳಗಳಂತೆ ಮೃದುವಾಗಿದ್ದರೂ ಅವನು ಬಹಳ ದೂರ ನಡೆದುಕೊಂಡು ಹೋದನು. ಈ ಬಾರಿ ಜರಾಸಂಧನು ಕೃಷ್ಣ ಬಲರಾಮರು ತನ್ನ ಸೈನ್ಯ ಬಲಕ್ಕೆ ಹೆದರಿಕೊಂಡು ಯುದ್ಧರಂಗದಿಂದ ಓಡುತ್ತಿದ್ದಾರೆ ಎಂದು ಭಾವಿಸಿದ. ತನ್ನ ಎಲ್ಲ ರಥಗಳು, ಕುದುರೆಗಳು ಮತ್ತು ಕಾಲಾಳುಗಳೊಂದಿಗೆ ಅವರನ್ನು ಹಿಂಬಾಲಿಸಿದನು. ಅವನು ಕೃಷ್ಣ ಮತ್ತು ಬಲರಾಮರು ಸಾಮಾನ್ಯ ಮನುಷ್ಯರು ಎಂದು ಭಾವಿಸಿದ್ದ. ಅವನು ಭಗವಂತನ ಕಾರ್ಯಗಳನ್ನು ಅಳತೆ ಮಾಡಲು ಪ್ರಯತ್ನಿಸುತ್ತಿದ್ದ. ಶ್ರೀಕೃಷ್ಣನು ರಣಭೂಮಿಯನ್ನು ಬಿಟ್ಟು ಹೋದವನು ರಣಚೋರ ಎಂದು ಪ್ರಸಿದ್ಧನಾದನು. ಸಾಮಾನ್ಯವಾಗಿ ರಾಜನಾದವನು ಯುದ್ಧ ಮಾಡದೆ ರಣಭೂಮಿಯನ್ನು ಬಿಟ್ಟರೆ ಅವನನ್ನು ಹೇಡಿ ಎಂದು ಕರೆಯುತ್ತಾರೆ. ಆದರೆ ಯುದ್ಧ ಮಾಡದೆ ಯುದ್ಧಭೂಮಿಯನ್ನು ಬಿಡುವ ಲೀಲೆಯನ್ನು ಶ್ರೀಕೃಷ್ಣನು ತೋರಿದಾಗ ಭಕ್ತನು ಅವನನ್ನು ಪೂಜಿಸುತ್ತಾನೆ. ರಾಕ್ಷಸನಾದವನು ಯಾವಾಗಲೂ ಶ್ರೀಕೃಷ್ಣನ ಶ್ರೀಮಂತಿಕೆಯನ್ನು ಅಳೆಯಲು ಪ್ರಯತ್ನಿಸುತ್ತಾನೆ. ಆದರೆ ಭಕ್ತನಾದವನು ಅವನ ಶಕ್ತಿ ಮತ್ತು ಶ್ರೀಮಂತಿಕೆಗಳನ್ನು ಅಳೆಯಲು ಹೋಗುವುದಿಲ್ಲ. ಆದರೆ ಯಾವಾಗಲೂ ಅವನಿಗೆ ಶರಣಾಗತನಾಗಿ ಅವನನ್ನು ಪೂಜಿಸುತ್ತಾನೆ. ಪರಿಶುದ್ಧ ಭಕ್ತರ ಹೆಜ್ಜೆಗಳನ್ನು ಅನುಸರಿಸಿ ನಾವು ಶ್ರೀಕೃಷ್ಣನು ಹೆದರಿಕೆಯಿಂದ ಯುದ್ಧಭೂಮಿಯನ್ನು ಬಿಡಲಿಲ್ಲ, ಆದರೆ ಅವನಿಗೆ ಬೇರೊಂದು ಉದ್ದೇಶವಿದ್ದಿತು ಎಂದು ತಿಳಿಯಬಹುದು. ಮುಂದೆ ತನ್ನ ಮೊದಲನೆಯ ಪತ್ನಿಯಾಗುವವಳಾದ ರುಕ್ಮಿಣಿಯು ಕಳುಹಿಸಿದ್ದ ರಹಸ್ಯ ಪತ್ರವನ್ನು ಓದುವುದಕ್ಕೆ ಅವನು ಈ ರೀತಿಯಾಗಿ ಮಾಡಿದನು. ಸಮೃದ್ಧವಾದ ಸೈನ್ಯ ಬಲವಿದ್ದರೂ ಅವನು ರಣಭೂಮಿಯನ್ನು ಬಿಟ್ಟು ಹೋದನು ಎಂದು ಶ್ರೀಮದ್ಭಾಗವತವು ಸ್ಪಷ್ಟವಾಗಿ ಹೇಳುತ್ತದೆ. ಸೈನ್ಯವಿಲ್ಲದೆ ಹೋಗಿದ್ದರೂ ಆಗಲೇ 17 ಬಾರಿ ಮಾಡಿದ್ದಂತೆ ಅವನೊಬ್ಬನೇ ಜರಾಸಂಧನ ಸೈನ್ಯವನ್ನು ಸೋಲಿಸಲು ಸಮರ್ಥನಾಗಿದ್ದ. ಆದರೆ ಅವನು ರಣಭೂಮಿಯನ್ನು ಬಿಟ್ಟಿದ್ದು ಅವನ ತ್ಯಾಗದ ಅತ್ಯಂತ ಶ್ರೀಮಂತಿಕೆಯ ಒಂದು ನಿದರ್ಶನ. ಬಹಳ ದೂರ ಹೋದ ಮೇಲೆ ಅಣ್ಣ ತಮ್ಮಂದಿರು ಬಹಳ ಆಯಾಸಗೊಂಡಂತೆ ನಟಿಸಿದರು. ತಮ್ಮ ಆಯಾಸವನ್ನು ಕಡಿಮೆಗೊಳಿಸಿಕೊಳ್ಳಲು ಸಮುದ್ರ ತೀರದಿಂದ ಹಲವು ಮೈಲಿಗಳಷ್ಟು ಎತ್ತರವಿದ್ದ ಒಂದು ಬೆಟ್ಟವನ್ನು ಹತ್ತಿದರು. ಅಲ್ಲಿ ಸದಾ ಮಳೆ ಇರುತ್ತಿದ್ದುದರಿಂದ ಆ ಬೆಟ್ಟಕ್ಕೆ ಪ್ರವರ್ಷಣ ಎಂದು ಹೆಸರು. ಇಂದ್ರನು ಕಳುಹಿಸಿದ ಮೋಡಗಳು ಸದಾ ಶಿಖರವನ್ನು ಮರೆಮಾಡುತ್ತಿದ್ದವು. ಜರಾಸಂಧನು ಅಣ್ಣ ತಮ್ಮಂದಿರು ತನ್ನ ಸೈನ್ಯ ಬಲಕ್ಕೆ ಹೆದರಿದ್ದರೂ ಬೆಟ್ಟದ ಮೇಲೆ ಬಚ್ಚಿಟ್ಟಿಕೊಂಡಿದ್ದರು ಎಂದು ಭಾವಿಸಿದ. ಬಹಳ ಹೊತ್ತು ಹುಡುಕಿ ಮೊದಲು ಅವರನ್ನು ಕಂಡುಹಿಡಿಯಲು ಪ್ರಯತ್ನಿಸಿದ. ಆದರೆ ವಿಫಲನಾದಾಗ ಅವರನ್ನು ಸಿಕ್ಕಿ ಬೀಳಿಸಿ ಶಿಖರದ ಸುತ್ತ ಬೆಂಕಿಯನ್ನು ಹಾಕಿ ಕೊಲ್ಲಲು ತೀರ್ಮಾನಿಸಿದ. ಶಿಖರದ ಸುತ್ತ ಎಣ್ಣೆಯನ್ನು ಹಾಕಿ ಬೆಂಕಿಯನ್ನು ಹೊತ್ತಿಸಿದ. ಉರಿಯು ಹೆಚ್ಚಾಗಿ ಪ್ರಜ್ವಲಿಸುತ್ತಾ ಬಂದಂತೆ ಕೃಷ್ಣ ಬಲರಾಮರು ಬೆಟ್ಟದ ಮೇಲಿನಿಂದ ನೆಲಕ್ಕೆ ಹಾರಿದರು. 88 ಮೈಲಿಗಳ ದೂರ ಹಾರಿದರು. ಶಿಖರವು ಹೀಗೆ ಉರಿಯುತ್ತಿದ್ದಾಗ ಕೃಷ್ಣ ಬಲರಾಮರು ಜರಾಸಂಧನಿಗೆ ಕಾಣದಂತೆ ತಪ್ಪಿಸಿಕೊಂಡರು. ಅಣ್ಣ ತಮ್ಮಂದಿರು ಸುಟ್ಟು ಬೂದಿಯಾದರು ಎಂದು ಇನ್ನು ಯುದ್ಧ ಮಾಡುವ ಅಗತ್ಯವಿಲ್ಲವೆಂದು ಜರಾಸಂಧನು ತೀರ್ಮಾನಿಸಿದನು.
ತನ್ನ ಪ್ರಯತ್ನಗಳು ಸಫಲವಾದವು ಎಂದು ಭಾವಿಸಿ ಅವನು ಮಥುರಾ ನಗರವನ್ನು ಬಿಟ್ಟು ಮಗಧ ರಾಜ್ಯದಲ್ಲಿ ತನ್ನ ಮನೆಗೆ ಹಿಂದಿರುಗಿದನು. ಕ್ರಮೇಣ ಕೃಷ್ಣ ಬಲರಾಮರು ಎಲ್ಲ ಕಡೆಗಳಲ್ಲಿಯೂ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ದ್ವಾರಕಾ ನಗರವನ್ನು ತಲುಪಿದರು. ಇದಾದ ನಂತರ ಶ್ರೀ ಬಲರಾಮನು ಆನರ್ತ ರಾಜ್ಯದ ರಾಜ ರೈವತ ಮಹಾರಾಜನ ಮಗಳು ರೇವತಿಯನ್ನು ಮದುವೆಯಾದನು. ಬಲರಾಮನ ಮದುವೆಯ ನಂತರ ಶ್ರೀಕೃಷ್ಣನು ವಿದರ್ಭವೆಂಬ ಪ್ರಾಂತ್ಯದ ಅರಸ ಭೀಷ್ಮಕನ ಮಗಳಾದ ರುಕ್ಮಿಣಿಯನ್ನು ಮದುವೆಯಾದ. ಕೃಷ್ಣನು ದೇವೋತ್ತಮ ಪರಮಪುರುಷನಾದ ವಾಸುದೇವ, ಹಾಗೆಯೇ ರುಕ್ಮಿಣಿಯು ಮಹಾಲಕ್ಷ್ಮಿ. ಚೈತನ್ಯ ಚರಿತಾಮೃತದಲ್ಲಿ ತಿಳಿಸಿರುವಂತೆ ಕೃಷ್ಣ ಮತ್ತು ಶ್ರೀಮತಿ ರಾಧಾರಾಣಿಯರ ವಿಸ್ತರಣೆಗಳು ಏಕಕಾಲದಲ್ಲಿ ಆಗುತ್ತವೆ. ಕೃಷ್ಣನು ಹಲವಾರು ವಿಷ್ಣು ತತ್ವ ರೂಪಗಳಲ್ಲಿ ವಿಸ್ತರಣೆಯಾಗುತ್ತಾನೆ ಮತ್ತು ಶ್ರೀಮತಿ ರಾಧಾರಾಣಿಯು ತನ್ನ ಅಂತರಂಗ ಶಕ್ತಿಯಿಂದ ಹಲವಾರು ಶಕ್ತಿತತ್ವ ರೂಪಗಳಲ್ಲಿ ವಿಸ್ತರಣೆಯಾಗಿ ಭಾಗ್ಯದೇವತೆಯ ಹಲವಾರು ಸ್ವರೂಪಗಳನ್ನು ತಾಳುತ್ತಾಳೆ. ವೈದಿಕ ಸಂಪ್ರದಾಯದಂತೆ ಮದುವೆಗಳಲ್ಲಿ 8 ವಿಧ. ಮೊದಲನೆಯ ಪದ್ಧತಿಯಲ್ಲಿ ವಧೂವರರ ತಂದೆ ತಾಯಿಯರು ವಿವಾಹದ ದಿನವನ್ನು ನಿರ್ಧರಿಸುತ್ತಾರೆ. ಅರಸರ ವಿಧಾನದಲ್ಲಿ ವರನು ವಧುವಿನ ಮನೆಗೆ ಹೋಗುತ್ತಾನೆ ಮತ್ತು ಬ್ರಾಹ್ಮಣರು, ಪುರೋಹಿತರು ಮತ್ತು ನಂಟರ ಸಮಕ್ಷಮದಲ್ಲಿ ವಧುವನ್ನು ವರನಿಗೆ ದಾನ ಮಾಡುತ್ತಾರೆ. ಇವಲ್ಲದೆ ಗಾಂಧರ್ವ ವಿವಾಹ ಮತ್ತು ರಾಕ್ಷಸ ವಿವಾಹಗಳಂತಹ ಇತರ ಪದ್ಧತಿಗಳಿವೆ. ಶಿಶುಪಾಲ, ಜರಾಸಂಧ, ಸಾಲ್ವ ಮತ್ತಿತರ ಪ್ರತಿಸ್ಪರ್ಧಿಗಳ ಎದುರಿನಲ್ಲಿ ಶ್ರೀಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದನು. ರುಕ್ಮಿಣಿಯನ್ನು ಶಿಶುಪಾಲನಿಗೆ ದಾನ ಮಾಡುತ್ತಿದ್ದಾಗ ರಾಕ್ಷಸರಿಂದ ಗರುಡನು ಅಮೃತಕುಂಭವನ್ನು ಅಪಹರಿಸಿಕೊಂಡು ಹೋದಂತೆಯೇ ಶ್ರೀಕೃಷ್ಣನು ಅವಳನ್ನು ವಿವಾಹ ಮಂಟಪದಿಂದ ಅಪಹರಿಸಿಕೊಂಡು ಹೋದನು. ಭೀಷ್ಮಕನ ಒಬ್ಬಳೇ ಮಗಳಾದ ರುಕ್ಮಿಣಿಯು ಬಹುಲಾವಣ್ಯವತಿ. ಅವಳು ರುಚಿರಾನನ ಎಂದು ಪ್ರಸಿದ್ಧಳಾಗಿದ್ದಳು. ಹೀಗೆಂದರೆ ಕಮಲದಂತೆ ಅರಳುವ ಸುಂದರವಾದ ಮುಖವುಳ್ಳವಳು ಎಂದರ್ಥ. ಶ್ರೀಕೃಷ್ಣನ ಭಕ್ತರಿಗೆ ಭಗವಂತನ ಅಲೌಕಿಕ ಕಾರ್ಯಗಳನ್ನು ಕುರಿತು ಕೇಳಲು ಸದಾ ಆಸಕ್ತಿ. ಯುದ್ಧ ಮಾಡಿದ್ದು, ಅಪಹರಣ ಮಾಡಿದ್ದು ಮತ್ತು ರಣಭೂಮಿಯಿಂದ ಹೊರಟು ಹೋದದ್ದು, ಈ ಎಲ್ಲ ಕಾರ್ಯಗಳು ಅಲೌಕಿಕವಾದವು. ಏಕೆಂದರೆ ಅವು ಪರಿಪೂರ್ಣತೆಯ ವೇದಿಕೆಯ ಮೇಲಿವೆ. ಅವನ್ನು ಕುರಿತು ಕೇಳುವುದರಲ್ಲಿ ಭಕ್ತರಿಗೆ ಅಲೌಕಿಕ ಆಸಕ್ತಿ. ರುಕ್ಮಿಣಿಯೊಡನೆ ಶ್ರೀಕೃಷ್ಣನ ಮದುವೆಯ ಕಥೆಯಿದು. ವಿದರ್ಭರಾಜ ಭೀಷ್ಮಕ ಮಹಾರಾಜನು ಯೋಗ್ಯನೂ ಕರ್ತವ್ಯನಿಷ್ಠನೂ ಆದ ರಾಜ. ಅವನಿಗೆ 5 ಗಂಡು ಮಕ್ಕಳು, ಒಬ್ಬಳೇ ಮಗಳು. ಮೊದಲನೆಯ ಮಗ ರುಕ್ಮಿ, ಎರಡನೆಯವನು ರುಕ್ಮರಥ, ಮೂರನೆಯವನು ರುಕ್ಮಬಾಹು, ನಾಲ್ಕನೆಯವನು ರುಕ್ಮಕೇಶ, ಐದನೆಯವನು ರುಕ್ಮಮಾಲಿ. ಈ ಸೋದರರಿಗೆ ಒಬ್ಬ ತಂಗಿ ರುಕ್ಮಿಣಿ. ಅವಳು ಬಹಳ ಸುಂದರಳು, ಪರಿಶುದ್ಧಳು. ಅವಳನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯವಾಗಿತ್ತು. ನಾರದರು ಮತ್ತು ಇತರ ಸಂತರು ಭೀಷ್ಮಕ ಮಹಾರಾಜನ ಅರಮನೆಗೆ ಬರುತ್ತಿದ್ದರು. ಸಹಜವಾಗಿಯೇ ರುಕ್ಮಿಣಿಗೆ ಅವರೊಡನೆ ಮಾತನಾಡಲು ಅವಕಾಶವಿದ್ದಿತು. ಅವರಿಂದ ಶ್ರೀಕೃಷ್ಣನ ವಿಷಯವು ತಿಳಿಯಿತು. ಶ್ರೀಕೃಷ್ಣನ ಐಶ್ವರ್ಯಗಳ ವಿಷಯವೂ ಅವಳಿಗೆ ತಿಳಿಯಿತು. ಅವನ ವಿಷಯವನ್ನು ಕೇಳಿದ ಮಾತ್ರದಿಂದ ಅವಳು ತನ್ನನ್ನು ಅವನ ಚರಣಕಮಲಗಳಿಗೆ ಅರ್ಪಿಸಿಕೊಂಡು ಅವನ ಪತ್ನಿಯಾಗಲು ಬಯಸಿದಳು. ಶ್ರೀಕೃಷ್ಣನೂ ರುಕ್ಮಿಣಿಯ ವಿಷಯವನ್ನು ಕೇಳಿದ್ದನು. ಅವಳು ಬುದ್ಧಿಶಕ್ತಿ, ಉದಾರ ಮನಸ್ಸು, ಮನೋಹರ ಲಾವಣ್ಯ ಮತ್ತು ಧಾರ್ಮಿಕ ನಡತೆ, ಈ ಎಲ್ಲ ದಿವ್ಯ ಗುಣಗಳ ಆಗರವಾಗಿದ್ದಳು. ಅವಳು ತನ್ನ ಪತ್ನಿಯಾಗಲು ಅರ್ಹಳು ಎಂದು ಶ್ರೀಕೃಷ್ಣನು ತಿಳಿದನು. ಭೀಷ್ಮಕನ ಕುಟುಂಬದವರು, ನಂಟರು ಎಲ್ಲರೂ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧರಿಸಿದರು. ಆದರೆ ಇತರ ಎಲ್ಲರ ಅಪೇಕ್ಷೆಯನ್ನು ಅಲಕ್ಷಿಸಿ ಅವಳ ಅಣ್ಣ ರುಕ್ಮಿಯು ಕೃಷ್ಣನ ಕಡುವೈರಿಯಾದ ಶಿಶುಪಾಲನೊಡನೆ ಅವಳ ಮದುವೆಯನ್ನು ನಿಶ್ಚಯಿಸಿದನು. ರುಕ್ಮಿಣಿಗೆ ಈ ವಿಷಯವು ತಿಳಿದಾಗ ಅವಳು ಬಹಳ ಮಂಕಾದಳು. ಆದರೆ ರಾಜನ ಮಗಳಾದ ಅವಳಿಗೆ ರಾಜಕೀಯ ಚಾಣಾಕ್ಷತೆಯು ಅರ್ಥವಾಯಿತು. ಬೇಸರ ಪಟ್ಟುಕೊಳ್ಳುವುದರಿಂದ ಯಾವುದೇ ಫಲ ಇಲ್ಲ ಎಂದು ನಿರ್ಧರಿಸಿದಳು. ಕೂಡಲೇ ಏನಾದರೂ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಸಾಕಷ್ಟು ಯೋಚನೆ ಮಾಡಿ ಅವಳು ಶ್ರೀಕೃಷ್ಣನಿಗೆ ಒಂದು ಸಂದೇಶವನ್ನು ಕಳುಹಿಸಲು ತೀರ್ಮಾನಿಸಿದಳು. ತಾನು ಮೋಸ ಹೋಗದಂತೆ ಅವಳು ತನ್ನ ದೂತನಾಗಲು ಒಬ್ಬ ಯೋಗ್ಯ ಬ್ರಾಹ್ಮಣನನ್ನು ಆರಿಸಿದಳು. ಇಂತಹ ಯೋಗ್ಯ ಬ್ರಾಹ್ಮಣನು ಪ್ರಾಮಾಣಿಕನಾಗಿರುತ್ತಾನೆ, ವಿಷ್ಣು ಭಕ್ತನಾಗಿರುತ್ತಾನೆ. ವಿಳಂಬ ಮಾಡದೆ ಅವಳು ಬ್ರಾಹ್ಮಣನನ್ನು ದ್ವಾರಕೆಗೆ ಕಳುಹಿಸಿದಳು. ದ್ವಾರಕೆಯ ಹೆಬ್ಬಾಗಿಲನ್ನು ತಲುಪಿ ಬ್ರಾಹ್ಮಣನು ದ್ವಾರಪಾಲಕನಿಗೆ ತಾನು ಬಂದಿರುವ ವಿಷಯವನ್ನು ತಿಳಿಸಿದನು. ದ್ವಾರಪಾಲಕನು ಅವನನ್ನು ಕೃಷ್ಣನು ಚಿನ್ನದ ಸಿಂಹಾಸನದ ಮೇಲೆ ಕುಳಿತಿದ್ದ ಕಡೆಗೆ ಕರೆದುಕೊಂಡು ಹೋದನು. ಬ್ರಾಹ್ಮಣನಿಗೆ ರುಕ್ಮಿಣಿಯ ದೂತನಾಗುವ ಅವಕಾಶವು ದೊರೆತದ್ದರಿಂದ ಎಲ್ಲ ಕಾರಣಗಳ ಕಾರಣನಾದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ನೋಡುವ ಭಾಗ್ಯವು ಲಭಿಸಿತು. ದೂತನಾಗಿ ಬಂದ ಬ್ರಾಹ್ಮಣನನ್ನು ಕಂಡ ಕೂಡಲೇ ಶ್ರೀಕೃಷ್ಣನು ಎದ್ದು ನಿಂತು ಅವನಿಗೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತೆ ವಿನಂತಿಸಿದನು. ಬ್ರಾಹ್ಮಣನು ಚಿನ್ನದ ಸಿಂಹಾಸನದ ಮೇಲೆ ಕುಳಿತ ನಂತರ ದೇವತೆಗಳು ಕೃಷ್ಣನನ್ನು ಪೂಜಿಸಿದಂತೆಯೇ ಕೃಷ್ಣನು ಆ ಬ್ರಾಹ್ಮಣನನ್ನು ಪೂಜಿಸಿದನು. ಹೀಗೆ ಅವನು
ತನ್ನ ಭಕ್ತರನ್ನು ಪೂಜಿಸುವುದು ತನ್ನನ್ನು ಪೂಜಿಸುವುದಕ್ಕಿಂತ ಶ್ರೇಷ್ಠ ಎಂದು ಎಲ್ಲರಿಗೂ ತೋರಿಸಿಕೊಟ್ಟನು. ಬ್ರಾಹ್ಮಣನು ಶ್ರೀಕೃಷ್ಣನಿಗೆ ಏನೆಂದು ಸಂದೇಶ ನೀಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.